ನಮಸ್ಕಾರ ವೀಕ್ಷಕರೇ. ಭಾರತದ ಗಾನ ಕೋಗಿಲೆ ಅಂತಾನೆ ಪ್ರಸಿದ್ಧವಾಗಿರ್ತಕ್ಕಂಥ ಆಶಾ ಭೋಸ್ಲೆ ಇವತ್ತು ನಮ್ಮೊಂದಿಗಿಲ್ಲ. ಅವರು ತಮ್ಮ 92ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಆಶಾ ಭೋಸ್ಲೆ ಯಾರಿಗೆ ಗೊತ್ತಿಲ್ಲ ಹೇಳಿ. 20 ಭಾಷೆಗಳಲ್ಲಿ 12,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಅವರ ಕಂಠಸಿರಿಗೆ ಮಾರು ಹೋಗದವರೇ ಇಲ್ಲ. ಇಂಥ ಒಬ್ಬ ಗಾಯಕಿಯ ಬದುಕಿನಲ್ಲಿ ಸಾಕಷ್ಟು ಒಂದು ಕರಾಳ ಸತ್ಯಗಳು ಅಡಗಿದೆ. ಆಶಾ ಭೋಸ್ಲೆ ಲತಾ ಮಂಗೇಶ್ಕರ್ ಅವರ ಸಹೋದರಿ. ಲತಾ ಮಂಗೇಶ್ಕರ್ ಅವರ ಕಾರ್ಯದರ್ಶಿಯಾದಂಥ ಗಣಪತರಾವ್ ಭೋಸ್ಲೆ ಅವರನ್ನ 16ನೇ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ. ಈ ಒಂದು ಮದುವೆ ಯಾರಿಗೂ ಇಷ್ಟ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಏಜ್ ಗ್ಯಾಪ್ ಇರುತ್ತೆ. ಗಣಪತರಾವ್ ಅವ್ರಿಗೆ 31 ವರ್ಷ ಇರುತ್ತೆ, ಆಗ ಈಕೆಗೆ 16 ವರ್ಷ ವಯಸ್ಸು. ಅವರಿಬ್ರು ಪರಸ್ಪರ ಪ್ರೀತಿ ಮಾಡಿ ಮದುವೆ ಮಾಡ್ಕೋತಾರೆ. ಆದರೆ ಹೆಚ್ಚು ದಿನ ಆ ಮದುವೆ ನಿಲ್ಲೋದಿಲ್ಲ. ಮದುವೆಯಾದ 11 ವರ್ಷಕ್ಕೆ ಅವರು ವಿಚ್ಛೇದನೆಯನ್ನ ಪಡ್ಕೋತಾರೆ. ಅಷ್ಟೊತ್ತಿಗಾಗಲೇ ಅವರಿಗೆ ವರ್ಷ, ಹೇಮಂತ್, ಆನಂದ್ ಅನ್ನೋ 3 ಜನ ಮಕ್ಕಳಿರ್ತಾರೆ. ಹೀಗೆ ಗಂಡನಿಂದ ಬೇರೆಯಾದಂಥ ಆಶಾ ಭೋಸ್ಲೆ ಅವರು ಸಾಕಷ್ಟು ಒಂದು 7 ಬೀಳುಗಳ ನಡುವೆ ತಮ್ಮ ಬದುಕನ್ನ ಕಟ್ಕೊಳ್ತಾರೆ. ಹಾಗಾಗಲೇ ಸಾಕಷ್ಟು ಒಂದು ಫೇಮಸ್ ಕೂಡ ಆಗಿರ್ತಾರೆ. 1980ರಲ್ಲಿ ಖ್ಯಾತ ಸಂಗೀತ ಸಂಯೋಜಕರಾದಂಥ ಆರ್ ಡಿ ಬರ್ಮನ್ ಅವರನ್ನ ಪ್ರೀತಿಸಿ ವಿವಾಹ ಆಗ್ತಾರೆ. ಅವರಿಬ್ಬರ ನಡುವೆ ಬಾಂಧವ್ಯ ಬಹಳಷ್ಟು ಒಂದು ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಇವರು ಸಹ ಅಂದ್ರೆ ಆರ್ ಡಿ ಬರ್ಮನ್ ಅವರು ಸಹ ಬಹಳಷ್ಟು ಒಂದು ಫೇಮಸ್ ಆಗಿರ್ತಾರೆ. ಅವರು ಸಂಗೀತ ಸಾಮ್ರಾಜ್ಯವನ್ನೇ ಕಟ್ಟಿರ್ತಾರೆ. ಈಕೆ ಹಿನ್ನೆಲೆ ಗಾಯಕಿ. ಹಾಗಾಗಿ ಇವರ ಇಬ್ಬರ ಕಾಂಬಿನೇಷನ್ ಬಹಳಷ್ಟು ಚೆನ್ನಾಗಿರುತ್ತೆ. ಬಹಳಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೂಡ ಅವರು ನೀಡ್ತಾ ಬರ್ತಾರೆ. ಹೀಗೆ ಅವರು ಬಹಳಷ್ಟು ಒಂದು ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬರ್ಮನ್ ಅವರು ಮರಣ ಹೊಂತಾರೆ. ಈ ಒಂದು ಮರಣ ಆಕೆಗೆ ನುಂಗಲಾರದ ತುತ್ತಾಗುತ್ತೆ. ಇದೆಲ್ಲದರ ನಡುವೆ ಬದುಕನ್ನ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ 2012ರಲ್ಲಿ ವರ್ಷ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇನ್ನು 2015ರಲ್ಲಿ ಆಕೆಯ ಮಗ ಹರ್ಷ ಕೂಡ ಕ್ಯಾನ್ಸರ್ ಬಂದು ತೀರ್ಕೊಳ್ತಾರೆ. ಇಷ್ಟೆಲ್ಲ ನೋವಿದ್ರು ಕೂಡ ಆಶಾ ಭೋಸ್ಲೆ ಅವರು ಸಂಗೀತವನ್ನ ಬಿಡೋದಿಲ್ಲ, ಹಾಡೋದನ್ನ ನಿಲ್ಲಿಸೋದಿಲ್ಲ. ಸಾಕಷ್ಟು ಒಂದು ಕಚೇರಿಗಳನ್ನ ನಡೆಸ್ತಾರೆ. ಬಹಳಷ್ಟು ಒಂದು ಹಿರಿಮೆಗೆ ಪಾತ್ರರಾಗ್ತಾರೆ. ಅಂಥವರು ಇವತ್ತು ನಮ್ಮೊಂದಿಗಿಲ್ಲ. ಇದೆಲ್ಲವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಯುವ ಜನಾಂಗ 1-2 ಸಮಸ್ಯೆಗಳಾದ ತಕ್ಷಣ ಜೀವನವೇ ಮುಗಿದೋಯ್ತು ಅಂತ ಹೇಳಿ ಬಹಳಷ್ಟು ನೊಂದ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಥರದ ನಾಯಕರು ನಮಗೆ ಮಾರ್ಗದರ್ಶಿ ಆಗ್ತಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಜೀವನದಲ್ಲಿ ನಾವೇನು ಅನ್ಕೊಂಡಿರ್ತೀವೋ ನಮ್ಮ ಉದ್ದೇಶ, ನಮ್ಮ ಗುರಿಯನ್ನ ಮರಿಬಾರ್ದು. ಸತತವಾಗಿ ಸಹ ನಾವು ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಎಷ್ಟೇ ನೋವು ಬಂದರೂ ಕೂಡ ನಾವು ಸಕ್ಸಸ್ ಆಗ್ತೇವೆ ಅನ್ನೋದು ಈ ಒಂದು ವಿಚಾರದ ವಿಶೇಷತೆಯಾಗಿದೆ. ಮತ್ತಷ್ಟು ಈ ಥರದೇ ಕಂಟೆಂಟ್ ಆಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.